ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಮೊದಲನೇ ಹಂತ ಚುನಾವಣೆ 14 ಲೋಕಸಭಾ ಕ್ಷೇತ್ರಗಳಿಗೂ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಮತದಾನ ಮಾಡಿದಂತಹ ಎಲ್ಲ ಭಾರತೀಯ ಪ್ರಜೆಗಳಿಗೂ, ಕನ್ನಡ ನಾಡಿನ ಪ್ರಜೆಗಳಿಗೂ ಧನ್ಯವಾದಗಳು. ಇಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಮಾತನಾಡೋ ವಿಷಯ ಏನೆಂದರೆ, ಗ್ರಾಮಾಂತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮತದಾನ ನಡೀತಿದೆ. ನಗರ ಪ್ರದೇಶಗಳಲ್ಲಿ ಮತದಾನ ಕಡಿಮೆ ಆಗಿದೆ. ಇಲ್ಲಿ ಎರಡು ತಪ್ಪುಗಳು ಇಲ್ಲಿ ನಡೀತಾ ಇದ್ದಾವೆ. ಒಂದು, ಸರಿಯಾದ ರೀತಿಯಲ್ಲಿ ನಗರ ಪ್ರದೇಶದಲ್ಲಿ ಚುನಾವಣೆಗೆ ಕಂಪಲ್ಸರಿ ಬಂದು ಮತ ನೀಡೋದಕ್ಕೆ ಜನ ಯಾಕೆ ಇಷ್ಟಪಡ್ತಾ ಇಲ್ಲ. ಮತ್ತು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಗ್ರಾಮಾಂತರ ಪ್ರದೇಶದಲ್ಲೂ ಚುನಾವಣೆ ಹೆಸರುಗಳಿದ್ದು ಸುಮಾರು 75% ಜನ ಬೆಂಗಳೂರು ನಗರದಲ್ಲಿ ವಾಸವಾಗಿದ್ದಾರೆ. ಇಲ್ಲಿ ಸಹ ಅವ್ರಿಗೆ ಮತದಾನದ ಹಕ್ಕಿದೆ. ಜೊತೆಯಲ್ಲಿ ಹಳ್ಳಿಲೂ ಸಹ ಅವರು ಮತದಾನದ ಹಕ್ಕಿರೋದ್ರಿಂದ ಹಳ್ಳಿಗಳಲ್ಲೇ ಹೋಗಿ ಸುಮಾರು ಜನ ಹೋಗಿ ಮತದಾನ ಮಾಡಿರೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕಾರಣ, ಚುನಾವಣೆ ಹಿಂದಿನ ದಿವಸ ಎಷ್ಟು ಬಸ್ಗಳಿದೆ, ಸರ್ಕಾರಿ ಬಸ್ಗಳಿರ್ಬೋದು, ಪ್ರೈವೇಟ್ ಬಸ್ಗಳಿರ್ಬೋದು, ಸ್ವಂತ ವೆಹಿಕಲ್ ಇರ್ಬೋದು, ಎಲ್ಲರೂ ಸಹ ನಗರ ಬಿಟ್ಟು ಗ್ರಾಮಾಂತರ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಮತ್ತು ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಂಗಳೂರು ನಗರಕ್ಕೆ ಬರ್ತಾ ಇದ್ದಾರೆ. ಇದು ಜೀವನಕ್ಕಾಗಿ ಬರೋದು, ಹೋಗ್ತಾ ಇರೋದು ಅಂತ ಎಲ್ಲರಿಗೂ ಜನರಲ್ ಆಗಿ ಗೊತ್ತಾಗುವಂಥ ವಿಷಯ. ಆದರೆ ಇಲ್ಲಿ ನಗರ ಪ್ರದೇಶದಲ್ಲಿ ಸ್ಥಳೀಯವಾಗಿ ವಾಸ ಮಾಡುವಂಥ ಜನಗಳನ್ನ ರಾಜಕೀಯವಾಗಿ ಅವಹೇಳನ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಕಾರಣ ಇಷ್ಟೇ, ಎರಡೂ ಕಡೆ ಮತದಾನ ಇರುವಂಥವ್ರು ಹಳ್ಳಿ ಪ್ರದೇಶಕ್ಕೆ ಹೋಗಿ ಮತದಾನ ಮಾಡ್ತಾ ಇದ್ದೀರಾ. ಆದರೆ BBMP ಚುನಾವಣೆ ಬಂದಾಗ ಎಲ್ಲರೂ ಸಹ ಇಲ್ಲಿದ್ದು ನೀವು ಮತದಾನ ಮಾಡ್ತಾ ಇದ್ದೀರಾ. ನೀವು ಒಂದು ಕಡೆ ಗ್ರಾಮೀಣ ಪ್ರದೇಶ ಇಷ್ಟಪಡ್ತಾ ಇದ್ದೀರಾ, ಇಲ್ಲ ನಗರ ಪ್ರದೇಶ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಮುಖ್ಯ. ಕಾರಣ, ಸ್ಥಳೀಯವಾಗಿ ವಾಸವಾಗಿರುವಂಥ ಜನ ನಗರ ಪ್ರದೇಶದಲ್ಲಿ ಇಂಥ ಮುಜುಗರದ ಹೇಳಿಕೆಗಳಿಂದ ತಲೆ ತಗ್ಗಿಸುವಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಕಾರಣ ಇಷ್ಟೇ, ಆಧಾರ್ ಲಿಂಕ್ನ ಅತಿ ಹೆಚ್ಚಿನ ರೀತಿ ಆಧಾರ್ ಲಿಂಕ್ನ ಮಾಡಿದ್ದೇ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟವರೇ ಮತದಾನದ ಹಕ್ಕು, ಎಲ್ಲೋ ಒಂದು ಕಡೆ ಅವ್ರು ವಾಸ ಇದ್ದಾರೆ, ಅಲ್ಲಿ ಮಾತ್ರ ಅವ್ರಿಗೆ ಮತದಾನದ ಹಕ್ಕಿರಬೇಕು. ಬೇರೆ ಪ್ರದೇಶದಲ್ಲಿ ಅವ್ರ ಮತದಾನಕ್ಕೆ ಅವಕಾಶ ಇರಬಾರ್ದು. ಸ್ಥಳೀಯವಾಗಿ ಕಷ್ಟಪಟ್ಟವಂಥವ್ರ ಜನರ ಜೊತೆಯಲ್ಲಿ ವ್ಯವಹಾರಿಕವಾಗಿ ವ್ಯವಹಾರ ಮಾಡ್ತಾ ಸಂತೋಷ ಇರ್ಬೋದು. ಆದರೆ ಚುನಾವಣೆ ಅಂತ ಬಂದಾಗ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂದಾಗ ಎಲ್ಲಾದರೂ ಒಂದು ಕಡೆ ನೀವು ಹಕ್ಕು ಚಲಾಯಿಸಬೇಕಾಗಿರೋದು ಧರ್ಮ. ಆ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಜನಾಂಗಗಳು ಎಲ್ಲರೂ ಹೋಗಿ ಗ್ರಾಮಾಂತರ ಪ್ರದೇಶದಲ್ಲಿ ಹಕ್ಕನ್ನು ಚಲಾಯಿಸಿದ್ದಾರೆ. ತುಂಬ ಸಂತೋಷದ ವಿಷಯ. 84%, 85% ಚುನಾವಣೆಯಲ್ಲಿ ಈ ಸಾರಿನೇ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿ ವಿಧಾನಸಭೆಯಲ್ಲೂ ಸಹ 80 ಮೇಲೇ ಹೋಗಿದೆ ಹೊರತು 80ರಿಂದ ಕೆಳಗೆ ಎಲ್ಲೂ ಬಂದಿಲ್ಲ. ಆದರೆ ನಗರ ಪ್ರದೇಶದಲ್ಲಿ 53, 54, 50% ನಡೆದಿರೋದು ತುಂಬ ಒಂದು ರೀತಿ ಮುಜುಗರ ಅಂತ ತರುವಂಥ ಕೆಲಸ. ಕಾರಣ ಇಷ್ಟೇ, ಕುಡಿಯುವ ನೀರಿರ್ಬೋದು, ಮತ್ತು ಅಭಿವೃದ್ಧಿ ಕಾರ್ಯಗಳಿರ್ಬೋದು ಮಾಡಬೇಕಾದಾಗ ಇದು ಎಲ್ಲ ಈ ವಿಷಯಗಳೆಲ್ಲನೂ ಸಹ ಕೌಂಟಿಂಗ್ ಬರೋದ್ರಿಂದ ದಯವಿಟ್ಟು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳೋದೇನೆಂದರೆ, ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಪ್ರತಿಯೊಂದು ವಿಷಯಲ್ಲೂ ಸಹ ಆಧಾರ್ ಲಿಂಕ್ ಮಾಡಿದಾಗ ಮಾತ್ರ ಚುನಾವಣೆ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡೆಯುತ್ತೆ. ಇಲ್ಲಾಂದರೆ ನಗರ ಪ್ರದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ, ಸ್ಥಳೀಯವಾಗಿ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದು ಅನ್ಯಾಯ ಆಗುವಂಥ ಕೆಲಸ ಆಗುತ್ತೆ. ದಯವಿಟ್ಟು ಸರ್ಕಾರಗಳು ಇಂಥ ವಿಷಯ ಬಂದಾಗ ಕೂಡಲೇ ಎಚ್ಚೆತ್ಕೊಬೇಕು. ಮುಂದಿನ BBMP ಚುನಾವಣೆ ಬರೋ ಅಷ್ಟೊತ್ತಿಗೆ BBMP ವ್ಯಾಪ್ತಿಲಿ ಇರ್ತೀಯನಪ್ಪ ನೀನು, ಆಧಾರ್ ಕಾರ್ಡ್ ಲಿಂಕ್ ಇಲ್ಲಿ ಮಾಡು. ಇಲ್ಲ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದೀಯನಪ್ಪ, ಅಲ್ಲಿ ಮತದಾನ ಮಾಡಿದೆಯಲ್ಲಪ್ಪ, ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡು. ಜೊತೆಯಲ್ಲಿ ಯಾರು ವೋಟ್ ಮಾಡಿಲ್ಲ ಈ ಸಾರಿ ನಗರ ಪ್ರದೇಶದಲ್ಲಿ, ಯಾರು ಮತದಾನ ವಂಚನೆ ಮಾಡಿದ್ದಾರೆ ಅಂಥವ್ರಿಗೆ ಏನು ನೀವು BPL ಕಾರ್ಡ್ ಕೊಟ್ಟಿದ್ದೀರಾ, ರೇಷನ್ ಫ್ರೀ ಕೊಡ್ತಾ ಇದ್ದೀರಾ, ಮತ್ತೆ 2,000 ಕೊಡ್ತಾ ಇದ್ದೀರಾ, ಖಂಡಿತವಾಗಿ ಅದನ್ನು ಕಟ್ ಮಾಡಬೇಕು ಇವತ್ತಿನ ದಿವಸ. ಯಾತಕ್ಕೆ ಅಂದರೆ ಇಲ್ಲಿ ನಗರ ಪ್ರದೇಶದಲ್ಲಿ ವಾಸ ಇದೆ ಎಲ್ಲ ಸವಲತ್ತನ್ನು ಪಡ್ಕೊಂಡು ನೀವು
ಗ್ರಾಮಾಂತರ ಪ್ರದೇಶದಲ್ಲಿ ಹೋಗಿ ಮತದಾನ ಮಾಡಿ ಬಂದರೆ ಮತ್ತೆ ಇಲ್ಲಿ ನಗರ ಪ್ರದೇಶ ಅಭಿವೃದ್ಧಿ ಆಗೋದು ಹೇಗೆ? ನಗರ ಪ್ರದೇಶದಲ್ಲಿ ಸ್ಥಳೀಯವಾಗಿ ವಾಸ ಮಾಡುವಂಥ ಜನದ ಪರಿಸ್ಥಿತಿ ಏನು? ಆದ್ದರಿಂದ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಕೂಡಲೇ ಕ್ರಮ ಕೈಗೊಳ್ಬೇಕು. ಆಧಾರ್ ಲಿಂಕ್ ಮಾಡೋದ್ರನ್ನ ಏನು ಇವಾಗ ಯಾವುದಾದ್ರೂ ಸರ್ಕಾರದಿಂದ ಬರೋಂಥ ಸವಲತ್ತಿಗೆ ಏನು ನೀವು ಯಾವ ರೀತಿ ಆಧಾರ್ ಲಿಂಕ್ ಮಾಡ್ತಾ ಇದ್ದೀರಾ? ಚುನಾವಣೆ ಪ್ರತಿಕ್ರಿಯೆಯಲ್ಲೂ ಅತಿ ಜರೂರಾಗಿ ಸರ್ಕಾರ ಎಚ್ಚೆತ್ಕೊಂಡು BBMP ಚುನಾವಣೆ ಬರೋಷ್ಟೊತ್ತಿಗೆ ಪ್ರತಿಯೊಂದು ನಾಗರಿಕನಿಗೂ ಆಧಾರ್ ಲಿಂಕ್ ಮಾಡಬೇಕು. ವೋಟರ್ ID ಜೊತೆಗೆ ಆಧಾರ್ ಲಿಂಕು ಇದ್ದಾಗ ಈ ರೀತಿ ನಗರ ಪ್ರದೇಶದಲ್ಲಿ ಕಡಿಮೆ ಮತದಾನ ಆಗೋದು, ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಮತದಾನ ಆಗೋದನ್ನು ನಾವು ತಡಿಬೋದು. ಆದ್ದರಿಂದ ಪಾರದರ್ಶಕವಾಗಿ ನಾವು ಚುನಾವಣೆಗಳು ನಡೆಸ್ಬೋದು. ಸ್ಥಳೀಯವಾಗಿ ವಾಸ ಮಾಡೋಂಥ ಜನರು ಎಲ್ರಿಗೂ ಸಹ ಒಂದು ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಷ್ಠಾನ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪ್ರತಿ ಚುನಾವಣಾ ಗುರುತಿನ ಚೀಟಿಯಲ್ಲಿ ಆಧಾರ್ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ತಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಆ ಹೋರಾಟಕ್ಕೆ ಅವಕಾಶ ಕೊಡಬಾರ್ದು ಚುನಾವಣಾ ಆಯೋಗ. ಕೂಡಲೇ ಎಚ್ಚೆತ್ಕೊಂಡು BBMP ವ್ಯಾಪ್ತಿಯಲ್ಲಿ ಯಾರ್ಯಾರು ವಾಸ ಇದ್ದಾರೋ ಅಂಥವ್ರಿಗೆ ವೋಟರ್ ID ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ದಯವಿಟ್ಟು ತಾವುಗಳು ಕ್ರಮ ವಹಿಸಿ ಈ ಏನು ಏರ್ಪೇರ್ ಆಗ್ತಾ ಇದೆ ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಆ ಏರ್ಪೇರ್ನ ಆ ಮಲತಾಯಿ ಧೋರಣೆನ ಕೂಡಲೇ ಅದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತೊಂದು ಸಾರಿ ಈ ರಾಜ್ಯದ ಚುನಾವಣೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಮತದಾರ ಬಂಧುಗಳಿಗೂ ಸಹ ಧನ್ಯವಾದಗಳು ಹೇಳ್ತೀವಿ. ಕಾರಣ ಇನ್ನೂ ಹೆಚ್ಚಿನ ರೀತಿ ಮತದಾನ ಆಗಬೇಕು. ಯಾರೋ ನಿಲ್ತಾರೆ ಯಾರೋ ಗೆಲ್ತಾರೆ ಅಂತಲ್ಲ, ನಾವು ಮತದಾನ ಮಾಡಿದ್ದೀವಾ ಅನ್ನೋದ್ರ ಬಗ್ಗೆ ನಮ್ಮ ತಿಳುವಳಿಕೆ ಬರಬೇಕು. ಹೌದಪ್ಪ, ನಾನು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಮತದಾನದ ಹಕ್ಕನ್ನು ನಾನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಂಡಿದ್ದೀನಿ ಅನ್ನೋ ಮನಸ್ಥಿತಿ ನಿಮ್ಗಳಿಗೆ ಬರಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಮತದಾನಕ್ಕೆ ಪಾಲ್ಗೊಂಡು ಯೋಗ್ಯವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ನಾಡಿನ ಎಲ್ಲ ಜನರಿಗೂ ಸಹ ಧನ್ಯವಾದನ ಹೇಳ್ತಾ ಮತದಾನಕ್ಕೆ ಭಾಗವಹಿಸಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗದೆ ಇಡೀ 14 ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆ ಆಗದಿದ್ದಂಗೆ ನೋಡಿಕೊಂಡಂಥ ಸರ್ಕಾರಕ್ಕೆ ಇದನ್ನು ನಾವು ಧನ್ಯವಾದ ಹೇಳಬೇಕು. ತುಂಬ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ವಿಷಯ ನಾನು ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಈ ಚುನಾವಣೆ ಪ್ರತಿಕ್ರಿಯೆ ಏನು 2 ತಿಂಗಳು ನಡೀತಾ ಇದೆ, ಇದು ತುಂಬ ದೊಡ್ಡದಾಯಿತು. ಯಾತಕ್ಕೆ ಅಂದರೆ ನಾವು ಫೆಬ್ರವರಿ ತಿಂಗಳಿಂದ ಜುಲೈ ತಿಂಗಳವರೆಗೂ ಸಹ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಆದ್ದರಿಂದ ಚುನಾವಣೆಯನ್ನು 2 ಸಾರಿ ಇಲ್ಲ 3 ಸಾರಿಗೆ ಸೀಮಿತ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ದೇಶದ ಜನಗಳಿಗೆ ಅಭಿವೃದ್ಧಿ ಕುಂಠಿತ ಆಗೋದನ್ನ ತಡಿಬೋದು ಅಂತೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೂ ಸಹ ಕೇಂದ್ರ ಚುನಾವಣಾ ಆಯೋಗಕ್ಕೂ ಸಹ ನಾವು ಇವತ್ತಿನ ದಿವಸ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು 7 ಸಾರಿ ಮುಂದೆ ನೀವು 2 ತಿಂಗಳು ಕಂಟಿನ್ಯೂ ಆಗಿ ಮಾಡೋದ್ರಿಂದ 7 + 3 2 + 3 ಅಂದಾಗ 5 ತಿಂಗಳು ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನಗಳಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಇವಕ್ಕೆಲ್ಲ ಕುಂಠಿತ ಆಗುತ್ತೆ. ದಯವಿಟ್ಟು ಈ ಪ್ರತಿಕ್ರಿಯೆನ ಆದಷ್ಟು 3 ತಿಂಗಳೊಳಗಡೆ ಮುಗಿಸುವಂಥ ಕೆಲಸ ಆಗಬೇಕು. ಅಂದರೆ 2 ಸಾರಿ ಇಲ್ಲ 3 ಸಾರಿಗೆ ಇದನ್ನ ಚುನಾವಣೆ ದೇಶದಾದ್ಯಂತ ಚುನಾವಣೆ ಪ್ರತಿಕ್ರಿಯೆಯನ್ನು ಮುಗಿಸ್ಬೇಕು ಅಂತೇಳಿ ಈ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ನಾಗರಿಕರ ಪರವಾಗಿ, ಇಡೀ ರಾಜ್ಯದಲ್ಲ ದೇಶದ ನಾಗರಿಕರ ಪರವಾಗಿ ಇವತ್ತಿನ ದಿವಸ ಈ ನಾವು ಒತ್ತಾಯ ಮಾಡ್ತಾ ಇದ್ವಿ. ಚುನಾವಣೆ ಆಯೋಗಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಆಡಳಿತ ನಡೆಸ್ತಾ ಇರೋಂಥ ಕೇಂದ್ರ ಸರ್ಕಾರಕ್ಕಿರ್ಬೋದು, ಈ ಚುನಾವಣೆ ಪ್ರತಿಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನವು ಯಾರ್ಯಾರು ಮತದಾನಕ್ಕೆ ಮತ್ತೊಂದು ಸಾರಿ ಅವ್ರನ್ನ ಕೇಳೋಕೆ ಇಷ್ಟಪಡ್ತೀವಿ. ಯಾರ್ಯಾರು ಮತದಾನಕ್ಕೆ ಭಾಗವಹಿಸಿದ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಮತದಾನದ ಹಕ್ಕನ್ನ ಧೈರ್ಯವಾಗಿ ಚಲಾಯಿಸಿದ್ರಿ, ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್ ಮಾತಾ.